ನಡೆಯುವಂತ ಆ ಹೋರಾಟಕ್ಕೆ ಹೋಗಿದ್ದೆ. ಇವತ್ತು ಬಹಳ ಪ್ರತಿನಿಧಿಯಾಗಿ ಎಚ್.ಕೆ. ಪಾಟೀಲ್ ಕರೆಸಿದ್ರು. ಎಚ್.ಕೆ. ಪಾಟೀಲ್ರು ಬಂದು ಈ ಸುದ್ದಿಯನ್ನು ತಗೊಂಡು ಬಂದಾರಂತ ಎಲ್ಲರದ್ದು ನಿರೀಕ್ಷೆ ಇತ್ತು. ಬಹುತೇಕ ಅವರು ಬಂದು ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡಿದಾಗ ನಮ್ಮ ನಾಟಕೀಯವಾಗಿ ಅನಿಸ್ತದ. ಬಂದ್ರು ಮತ್ತೊಮ್ಮೆ ನಿಮ್ಮ ಬೇಡಿಕೆ ಏನು ಅಂತ ಕೇಳೋದು. 7 ದಿನ ಆಯ್ತು ಪಾಪಲ್ ರೈತರು ತಮ್ಮ ಕೆಲಸ ಹೊಲ ಮನಿ ಎಲ್ಲಾ ಬಿಟ್ಟು ರೋಡ್ ಬಂದ್ ಮಾಡಿ ಇಡೀ ಕರ್ನಾಟಕ ಭಾರತನೇ ಹೊಳ್ಳಿ ತಿರುಗಿ ನೋಡುವಂತ ಹೋರಾಟ ಮಾಡ್ಲಕತ್ತಾರ. ಆದ್ರೆ ಇವತ್ತಿನ ದಿನ ನಮ್ಮ ರಾಜಕಾರಣಿಗಳಿಗೆ ಏನು ಸಮಸ್ಯೆ ಅಂತ ಮತ್ತೆ ಕೇಳಾಕ್ ಬಂದಾರ ಅಂತ ದುರ್ದೈವ ನೋಡ್ರಿ ಇವತ್ತಿನ ರೈತರ ಪರಿಸ್ಥಿತಿ. ನಾನಂದೆ, ನೀವು ರೈತರ ವೇದಿಕೆ ಮ್ಯಾಗ ಕುಂತಾಗ ನಿಂತಾಗ ರೈತರ ಸಂಘದವರು ಸೇರಿದಾಗ ರೈತರಿಗೆ ನೀವೆಲ್ಲ ಹೆಂಗಂತೀರಂದ್ರ ಈ ದೇಶದ ಬೆನ್ನೆಲುಬು ರೈತ, ಈ ದೇಶದ ಬೆನ್ನೆಲುಬು ರೈತ ಅಂತೀರಿ. ಆ ರೈತನ ಬೆನ್ನೆಲುಬು ಕರೆಯುವಂತ ರೈತರಿಗೆ ನೀವು ಬೆನ್ನೆಲುಬು ನೀವು ಮಾತನಾಗಿ ಹೇಳ್ತೀರಿ. ಅದನ್ನ ಮಾಡೋ ಕೆಲಸ ಹೆಂಗಿದೆ ಅಂದ್ರ ಆ ರೈತನ ಬೆನ್ನು ಮುರಿಯುವಂತ ಕೆಲಸ ಇವತ್ತಿನ ರಾಜಕಾರಣ ಮಾಡ್ಲತ್ತಾರೆ. ಯಾಕಂದ್ರೆ ಇವತ್ತು ಬೆಳಗಾವಿ ಜಿಲ್ಲೆ ಸ್ವಾಭಿಮಾನದ ನಾಡು. ಈ ನಾಡಿನೊಳಗ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಈ ನಾಡಿನೊಳಗ ಸ್ವಾಭಿಮಾನದಿಂದ ಹೋರಾಡಿರ್ತಕ್ಕಂಥ ವೀರ ಕಲಿಗಳು ಹುಟ್ಟಿರ್ತಕ್ಕಂಥ ಈ ನಾಡಿನೊಳಗ ಈ ಹೋರಾಟ, ಸ್ವಾಭಿಮಾನದ ಹೋರಾಟ ಕೇವಲ ಗುರ್ಲಾಪುರ ಕ್ರಾಸ್ ಅಷ್ಟೇ ಅಲ್ಲ, ಅವ್ರವ್ರ ಊರುಗಳೊಳಗ ಅವ್ರವ್ರ ಕ್ರಾಸ್ಗಳೊಳಗ ಅಂತ ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂತ ಕೆಲಸ ಇವೆಲ್ಲರೂ ಕೂಡ ಈ ಆರೋಗ್ಯ ಕ್ರಾಸ್ ಒಳಗೆ ಮಾಡ್ಲಿಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯ. ಯಾಕಂದ್ರೆ ಅದ್ರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳ್ಬೇಕು. ಯಾಕಂದ್ರ ಹುಲಜಂತಿ ಇವತ್ತು ಕಲಿಯುಗದ ಕೈಲಾಸ ಹುಲಜಂತಿ ಅಂತ ಕರೀತಾರ. ಇದೇ ದೀಪಾವಳಿ ಅಮಾವಾಸ್ಯ ದಿನ ಹುಲಜಂತಿ ಜಾತ್ರೆ ಆಗ್ಯದ. ಆ ಜಾತ್ರೆ ಒಳಗೆ ನುಡಿನೂ ಕೂಡ ಹಂಗಾಗ್ಯದ. ಏನಾಗ್ಯದ ಅಂತಂದ್ರ ರೈತನ ಬಾಳೆ ಬಂಗಾರ ಆಗಿರ್ತಲೆ ಮಗನ ಅಂತ ಆಗ್ಯದ. ಆ ರೈತನ ಬಾಳೆ ಬಂಗಾರ ಆಗುವಂತ ಸಮಯ ಇವತ್ತಿನ ದಿನ ಬಂದದ. ಆಗ್ಲೇ ಹೇಳ್ದೆ, ಈ ಕೆಪ್ಪಣಕ್ಕಾದದ ನೀವ್ ಹೆಂಗ್ ಬೇಕಂಗ ಮಾಡಿಸುವಂತ ಕೆಲಸ ರೈತರ ಕೈಯಾಗದ. ನೀವೆಷ್ಟು ಗಟ್ಟಿ ಹಿಡಿತೀರಿ, ನೀವೆಷ್ಟು ಹೋರಾಟ ಬಿಗೋ ಮಾಡ್ತೀರಿ, ಹಂಗ ರಾಜಕಾರಣಿ ನೀವು ಹೇಳ್ದಂಗ ಬಗ್ತಾರ, ನೀವು ಹೇಳ್ದಂಗ ಕೇಳ್ತಾರ. ಈ ಹೋರಾಟ ನಿರಂತರವಾಗಿ ನಡೀಲಿ. ಯಾಕಂದ್ರೆ ಎಲ್ಲಾ ರೈತರ ಬೇಡಿಕೆ ಏನಂತಂದ್ರೆ 3,500 ಕಬ್ಬಿಗೆ ಬೆಲೆ ಕೊಡ್ಬೇಕಂತ ಹೋರಾಟ. ಇವತ್ತು ಅದೇ ಹೇಳಿದ್ರ 3,200 ಕೊಡ್ತೇವ್ರ ಅಂತ ಹೇಳಿದ್ರು. ಯಾಕಂದ್ರೆ ಮಣ್ಣಿಡ್ಕೊಂಡು DC ಕಳಿಸಿ ಹೇಳ್ಯಾರ ಅವ್ರು 3,200 ಕೊಡ್ತೇವೆ ಅಂತ ಹೇಳಿ. ಇವತ್ತು ಇವ್ರು ಬಂದಾರ ಏನಾರೇ ಒಂದು 100 ಹೆಚ್ಚಿಗೆ ಮಾಡ್ತಾರ ಅಂತ ಕೇಳಿದ್ರ ಅದನ್ನು ಇಲ್ಲ. ಮತ್ತೆ ಕೇಳಕ್ ಬಂದಾರ ಅವ್ರು ಎಲ್ಲಾ ರೈತ ಮುಖಂಡರಿಗೆ ಬೆಂಗಳೂರು ಕರ್ಕೊಂಡು ಹೋಗ್ತಾರಂತ, CM ಭೇಟಿ ಮಾಡಿಸ್ತಾರಂತ. ನೀವು 10 ಜನ ಬರ್ತಿರೋ ಬರ್ರಿ, 20 ಜನ ಬರ್ತಿರೋ ಬರ್ರಿ ಅಂತ ಆ ಎಚ್.ಕೆ. ಪಾಟೀಲ್ ಸರ್ಕಾರದ ಪ್ರತಿನಿಧಿಯಾಗಿ ಬಂದಾರ. ನಾವೇನು ಬೆಂಗಳೂರು ನೋಡಿಲ್ಲ ರೈತರು. ಬೆಂಗಳೂರು ಬಹಳ ಸಲ ನಮಗ ರೈತರಿಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ರಾಜಕಾರಣಿಗಳಿಗೆ ಇಲ್ಲ. ಯಾವ ರೈತರು ಬೆಂಗಳೂರಿಗೆ ಬರೋದಿಲ್ಲ. ಇವತ್ತೇನು ಗುರ್ಲಾಪುರದೊಳಗ ಬೆಳಗಾವಿ ಜಿಲ್ಲೆಯೊಳಗೆ ಹೋರಾಟ ನಡೆದದ, ಇದ ನಮಗ ಬೆಂಗಳೂರು, ಇದ ನಮಗ ವಿಧಾನಸಭಾ. ಯಾರ ರಾಜಕಾರಣಿ ಬಂದ್ರು ಇಲ್ಲೇ ಬರಬೇಕು, ಯಾವ DC ಬಂದ್ರು ಇಲ್ಲೇ ಬರಬೇಕು. ನಮಗ್ ಸಿಗುವಂತ ಹಕ್ಕು. ಯಾಕಂದ್ರೆ ಕಬ್ಬು ಬೆಳೆದವ್ರು ನಾವದೇವ್ರಿ. ಒಂದು ಪೆಣ್ಣ ನೀವೆಲ್ಲರೂ ವಿಚಾರ ಮಾಡ್ರಿ, ಒಂದು ಪೆಣ್ಣ ಒಂದ್ ಯಾವ್ದೋ ಫ್ಯಾಕ್ಟ್ರಿದಾಗ ಒಂದು ಪೆಣ್ ತಯಾರು ಮಾಡ್ತಾನಂದ್ರೆ ಆ ಪೆಣ್ಣಿನ ಬೆಲೆ ಆ ಫ್ಯಾಕ್ಟ್ರಿ ಓನರ್ ನಿಗದಿ ಪಡಿಸ್ತಾನೆ. ಒಂದು ಪೆನ್ನಿನ ಬೂತ್ ತಯಾರು ಮಾಡೋದು ಆ ಫ್ಯಾಕ್ಟ್ರಿ ಓನರ್ ತಯಾರು ಮಾಡ್ತಾನ. ಆದ್ರೆ ನಾವು ಬೆಳೆದಿರೋಂತ ಬೆಲೆಗೆ ನಾವೇ ಬೆಲೆ ತಯಾರು ಮಾಡಬೇಕು, ನಾವೇ ಬೆಲೆ ಕಟ್ಟಬೇಕು. ಅದನ್ನ ಬಿಟ್ಟರೆ ನೀವ್ ಹೇಳಿದ ಬೆಲೆ ಕೊಡುವಂತವ್ರು ನಾವು ರೈತರಲ್ಲ. ಬಿಲ್ಕುಲ್ ಎಲ್ಲಾ ರೈತರು ಕೂಡ ಗಟ್ಟಿಯಾಗಿ ನಿಂತು ಬೆಳಗಾವಿ ಜಿಲ್ಲೆಯ ಹಳ್ಳಿಗಳೊಳಗೆ ಇವತ್ತು ಹೋರಾಟ ಆರಂಭ ಆಗ್ಯದ. ಅದು ಪಂಜಾಬ್ದವ್ರ ಹೋರಾಟ ಆಗಿದೆ. ಅಂತ ಹೋರಾಟ ಆಗಿತ್ತಂದ್ರ ನಾನು ಪಂಜಾಬಕ್ಕೆ ಬಾರಿ ಹೋದಾಗ ಒಂದು 400 ಕಿಲೋಮೀಟರ್ ಪೂರ್ವೆ 400 ಕಿಲೋಮೀಟರ್ ಪೂರ್ವೆ ಹೈವೇ ಬಂದ್ ಮಾಡಿಬಿಟ್ಟಿದ್ರು. ಅದು 1 ದಿನ ಅಲ್ಲ, 2 ದಿನ ಅಲ್ಲ, ತಿಂಗಳಲ್ಲ, ಬರೋಬ್ಬರಿ 1 ವರ್ಷ ಬಂದಿಟ್ಟಿದ್ರು. 1 ವರ್ಷ ಬಂದಿಟ್ಟಿದ ಕಾರಣಕ್ಕಾಗಿ ಆ ಜತಿ ಒಳಗೆ ಹೆಂಗ್ ಹೋರಾಟ ಆಗಿತ್ತು, ಪಂಜಾಬ್ದೊಳಗೆ ಹೆಂಗ್ ಹೋರಾಟ ಆಗಿತ್ತು ಅಂದ್ರ ಎಲ್ಲಾ ರೈತರು ಏಕ ಕಾಲಕ್ಕೆ ಡೆಲ್ಲಿಗೆ ಬಂದ್ಬಿಟ್ಟಿದ್ರು. ಡೆಲ್ಲಿ ಹೆಂಗಾಗಿತ್ತು ಅಂದ್ರೆ ಎಲ್ಲಿ ನೋಡ್ತಿರಲ್ಲಿ ಟ್ರಾಕ್ಟರ್, ಎಲ್ಲಿ ನೋಡ್ತಿರಲ್ಲಿ ಎತ್ತಿನ ಗಾಡಿ, ಎಲ್ಲಿ ನೋಡ್ತಿರಲ್ಲಿ ಎತ್ತ, ಎಲ್ಲಿ ನೋಡ್ತಿರಲ್ಲಿ ಎಣ್ಣೆ. ರೈತ ಹೆಂಗಿದ್ರೆ ರೈತ ಖುಷಿ ಆಗಿದ್ರೆ ರಾಜಕಾರಣಿಗಳು ಖುಷಿ, ರೈತ ಖುಷಿ ಆಗಿದ್ರೆ ನೌಕರದಾರರ ಖುಷಿ. ಇವತ್ತಿನ ರೈತನೇ ಅನ್ನ ಹಾಕಿಲ್ಲ ಅಂದ್ರ ಉಳಿದವರೆಲ್ಲ ಮುನ್ನಡೆತಿರೋ ಪರಿಸ್ಥಿತಿ ಬರ್ತದ. ಅಂತ ಒಬ್ಬ
ರೈತರಿಗೆ ಅನ್ಯಾಯ ಆದಾಗ ಯಾವ ರಾಜಕಾರಣಿಗಳು ಕೂಡ ಬಂದ ಆ ರೈತನಿಗೆ ಬೆಲೆ ಕೊಡಲಾಗ ಇವತ್ತು ನಮ್ಮ ಹೋರಾಟ ಎಷ್ಟು ಗಟ್ಟಿ ಆಗ್ತದ ಆ ರೈತನಿಗೆ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಬೆಲೆ ಸಿಗ್ತದ ಅನ್ನುವಂಥದ್ದನ್ನ ಹೇಳಿ ಈ ಹೋರಾಟಕ್ಕೆ ನಾವು ಕೂಡ ಮಠಾಧೀಶರು ಜಾತಿ ಮತ ಪಂಥ ಭೇದ ರಾಜಕಾರಣಿಗಳನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವಾಗಿದ್ದಾರೆ. ನಾವು ಕೂಡ ಈ ಹೋರಾಟಕ್ಕೆ ಬೆಂಬಲವಾಗಿರ್ತೀವಿ. ಎಲ್ಲಾ ರೈತರಿಗೂ ಆ ಭಗವಂತ ಬೀರಲಿಂಗೇಶ್ವರ ಮಾಳಿಂಗರಾಯ ಈ ನಾಡಿನ ಎಲ್ಲ ಬಸವಾದಿ ಶರಣರು ಒಳ್ಳೇದು ಮಾಡಲಿ. ಈ ಹೋರಾಟ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನ ಕಾಣಲಿ. ಎಲ್ಲಾ ರೈತರಿಗೂ ಆ ಭಗವಂತ ಆಶೀರ್ವಾದ ಜೊತೆಗೆ ಆ ರೈತರು ಕೊಡ್ಬೇಕಾಗಿರ್ತಕ್ಕಂಥ ಹಕ್ಕು ಕೂಡ ಕೊಡ್ಲಿ. ಅವ್ರು ಕೊಡೋ ತನಕ ನೀವೇನು ಬಿಡಂಗಿಲ್ಲ, ನಿಮ್ಮ ಬೇಡ ನಾವು ಬಿಡಲ್ಲ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.